ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯ ಸಂಕೇಶ್ವರ ಪೊಲೀಸ್ ಠಾಣೆ ಮುಂದೆ ಇವತ್ತು ಇನ್ಸ್ಪೆಕ್ಟರ್ ವಿರುದ್ಧವೇ ಆಕ್ರೋಶ ವ್ಯಕ್ತವಾಗಿತ್ತು. ಕಾರಣ 1 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನೋ ಆರೋಪದ ಹಿನ್ನೆಲೆ ಅಟ್ರಾಸಿಟಿ ಕೇಸ್ಗೆ 1 ಲಕ್ಷಕ್ಕೆ ಬೇಡಿಕೆ ಇಟ್ಟ ಆರೋಪ. ಹಾಗಾಗಿ ಪೊಲೀಸ್ ಅಧಿಕಾರಿ ವಿರುದ್ಧವೇ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸಂಕೇಶ್ವರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ವಿರುದ್ಧ ಧರಣಿ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯ ಸಂಕೇಶ್ವರ ಪಟ್ಟಣದ ಸಂಕೇಶ್ವರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ನಡೆದಿರುವಂತಹ ಘಟನೆ. ಶಿವಶರಣ ಆವಜಿ ವಿರುದ್ಧ ಪ್ರೊಟೆಸ್ಟ್ ಮಾಡಿರೋದು. ದಲಿತರ ಸ್ಟೇಷನ್ ಬಂದ್ರು ಸರ್, ದಲಿತರ ಮೇಲೆ ಕೇಸ್ ಮಾಡೋದು. ಮತ್ತೆ ಯಾರೇ ದಲಿತರು ಬಂದ್ರಂದ್ರೆ ಅವ್ರ ಕಡೆ ಸರ್ 1 ಲಕ್ಷ ರೂಪಾಯಿ ಲಂಚ ತೋರು ಸರ್. ಔಜಿ ಅವ್ರ ಸಿಪಿ ಔಜದಾರಲ್ರಿ, ಲಂಚ್ ರೀ. ಮತ್ ದಲಿತರಿಗೆ ಯಾವ್ದಾದಂತ ನ್ಯಾಯ ಕೊಡಿಸೋದಿಲ್ಲ. ದಲಿತರ ಮೇಲೆ ಕೇಸ್ ಹೋದ ಅಂದ್ರೆ ಅವ್ರನ್ನ ಬಿಟ್ಬಿಡೋದ್ರಿ. ಅಂದ್ರೆ ದಲಿತರು ಯಾರ ಮೇಲೆ ಕೇಸ್ ಮಾಡೋ ಅವ್ರನ್ನ ಎಫ್ಐಆರ್ ಮಾಡಿ ಕರ್ಸೋದಿಲ್ಲ. ಅವ್ರೆಲ್ಲ ತಂದ್ ಕೇಸ್ ಸ್ಟೇಷನ್ ಕುಂದಿ ಚಾ ತಿದ್ದು ಕೊಡ್ಸೋದ್ರಿ. ಮತ್ತೆ ಹೊರಗಿನವ್ರು ಯಾರು ನಮ್ಮ ಮೇಲೆ ದಲಿತರ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಂದ್ರಿ ನಮ್ಮನ್ನ ಇಮಿಡಿಯೇಟ್ ಬಂದ್ಬಿಡೋದ್ರಿ. ಅಂದ್ರೆ ಬೇರೆಯವ್ರ ಒಂದ್ ನ್ಯಾಯ ನಮ್ಗೊಂದ್ ನ್ಯಾಯ ಮಾಡ್ತಾ ಇದ್ರು. ಮತ್ತೆ ಇಲ್ಲಿ ಏನಾಗಿ ಬಿಟ್ಟಿದ್ರೆ ಸರ್, ಇದು ದುಂದು ವೆಚ್ಚ ಸರ್ಕಾರ ಆಗಿಬಿಟ್ಟಿದೆ ಸರ್. ಬರೀ ದುಡ್ಡು ಸರ್. ದಲಿತರು ಬಂದ್ರೆ ಇದನ್ನ ಮಾಡಲ್ಲ ಸರ್, ಒಂದು ಮೀಟಿಂಗ್ ಕರೆಯಲ್ಲ. ಇದು ಒಂದು ದಲಿತ ಕೇರಿಗೆ ಇದನ್ನ ವಿಸಿಟ್ ಕೊಡಲ್ಲ ಸರ್. ದಲಿತರಂದ್ರೆ ಕೇರ್ಲೆಸ್ ಆಗಿಬಿಟ್ಟಿದ್ದಾರೆ ಸರ್ ಇವ್ರಿಗೆ. ನಮ್ ಬೇಡಿಕೆ ಸರ್ ಏನಿದೆ ಅಂದ್ರೆ ಸರ್, ಈಗ ನೋಡ್ರಿ ಇವ್ರನ್ನ ಇಲ್ಲಿಂದ ಅಮಾನತ್ ಮಾಡ್ಬೇಕು ಸರ್. ಈಗ ಹಿಂದೆಲ್ಲ ಬಹಳ ಜನ ಆಫೀಸರ್ ಹೋಗ್ಯಾರ ಸರ್. ಇಷ್ಟು ಕರಪ್ಟೆಡ್ ಆಫೀಸರ್ ಯಾರು ನೋಡಿಲ್ಲ ಸರ್. ಇಷ್ಟು ಕರಪ್ಟೆಡ್ ಅಂದ್ರೆ ಸರ್. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯ ಸಂಕೇಶ್ವರ ಪೊಲೀಸ್ ಠಾಣೆ ಮುಂದೆ ಇವತ್ತು ಇನ್ಸ್ಪೆಕ್ಟರ್ ವಿರುದ್ಧವೇ ಆಕ್ರೋಶ ವ್ಯಕ್ತವಾಗಿತ್ತು. ಕಾರಣ 1 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನೋ ಆರೋಪದ ಹಿನ್ನೆಲೆ ಅಟ್ರಾಸಿಟಿ ಕೇಸ್ಗೆ 1 ಲಕ್ಷಕ್ಕೆ ಬೇಡಿಕೆ ಇಟ್ಟ ಆರೋಪ. ಹಾಗಾಗಿ ಪೊಲೀಸ್ ಅಧಿಕಾರಿ ವಿರುದ್ಧವೇ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸಂಕೇಶ್ವರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ವಿರುದ್ಧ ಧರಣಿ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯ ಸಂಕೇಶ್ವರ ಪಟ್ಟಣದ ಸಂಕೇಶ್ವರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ನಡೆದಿರುವಂತಹ ಘಟನೆ. ಶಿವಶರಣ ಆವಜಿ ವಿರುದ್ಧ ಪ್ರೊಟೆಸ್ಟ್ ಮಾಡಿರೋದು. ದಲಿತರ ಸ್ಟೇಷನ್ ಬಂದ್ರು ಸರ್, ದಲಿತರ ಮೇಲೆ ಕೇಸ್ ಮಾಡೋದು. ಮತ್ತೆ ಯಾರೇ ದಲಿತರು ಬಂದ್ರಂದ್ರೆ ಅವ್ರ ಕಡೆ ಸರ್ 1 ಲಕ್ಷ ರೂಪಾಯಿ ಲಂಚ ತೋರು ಸರ್. ಔಜಿ ಅವ್ರ ಸಿಪಿ ಔಜದಾರಲ್ರಿ, ಲಂಚ್ ರೀ. ಮತ್ ದಲಿತರಿಗೆ ಯಾವ್ದಾದಂತ ನ್ಯಾಯ ಕೊಡಿಸೋದಿಲ್ಲ. ದಲಿತರ ಮೇಲೆ ಕೇಸ್ ಹೋದ ಅಂದ್ರೆ ಅವ್ರನ್ನ ಬಿಟ್ಬಿಡೋದ್ರಿ. ಅಂದ್ರೆ ದಲಿತರು ಯಾರ ಮೇಲೆ ಕೇಸ್ ಮಾಡೋ ಅವ್ರನ್ನ ಎಫ್ಐಆರ್ ಮಾಡಿ ಕರ್ಸೋದಿಲ್ಲ. ಅವ್ರೆಲ್ಲ ತಂದ್ ಕೇಸ್ ಸ್ಟೇಷನ್ ಕುಂದಿ ಚಾ ತಿದ್ದು ಕೊಡ್ಸೋದ್ರಿ. ಮತ್ತೆ ಹೊರಗಿನವ್ರು ಯಾರು ನಮ್ಮ ಮೇಲೆ ದಲಿತರ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಂದ್ರಿ ನಮ್ಮನ್ನ ಇಮಿಡಿಯೇಟ್ ಬಂದ್ಬಿಡೋದ್ರಿ. ಅಂದ್ರೆ ಬೇರೆಯವ್ರ ಒಂದ್ ನ್ಯಾಯ ನಮ್ಗೊಂದ್ ನ್ಯಾಯ ಮಾಡ್ತಾ ಇದ್ರು. ಮತ್ತೆ ಇಲ್ಲಿ ಏನಾಗಿ ಬಿಟ್ಟಿದ್ರೆ ಸರ್, ಇದು ದುಂದು ವೆಚ್ಚ ಸರ್ಕಾರ ಆಗಿಬಿಟ್ಟಿದೆ ಸರ್. ಬರೀ ದುಡ್ಡು ಸರ್. ದಲಿತರು ಬಂದ್ರೆ ಇದನ್ನ ಮಾಡಲ್ಲ ಸರ್, ಒಂದು ಮೀಟಿಂಗ್ ಕರೆಯಲ್ಲ. ಇದು ಒಂದು ದಲಿತ ಕೇರಿಗೆ ಇದನ್ನ ವಿಸಿಟ್ ಕೊಡಲ್ಲ ಸರ್. ದಲಿತರಂದ್ರೆ ಕೇರ್ಲೆಸ್ ಆಗಿಬಿಟ್ಟಿದ್ದಾರೆ ಸರ್ ಇವ್ರಿಗೆ. ನಮ್ ಬೇಡಿಕೆ ಸರ್ ಏನಿದೆ ಅಂದ್ರೆ ಸರ್, ಈಗ ನೋಡ್ರಿ ಇವ್ರನ್ನ ಇಲ್ಲಿಂದ ಅಮಾನತ್ ಮಾಡ್ಬೇಕು ಸರ್. ಈಗ ಹಿಂದೆಲ್ಲ ಬಹಳ ಜನ ಆಫೀಸರ್ ಹೋಗ್ಯಾರ ಸರ್. ಇಷ್ಟು ಕರಪ್ಟೆಡ್ ಆಫೀಸರ್ ಯಾರು ನೋಡಿಲ್ಲ ಸರ್. ಇಷ್ಟು ಕರಪ್ಟೆಡ್ ಅಂದ್ರೆ ಸರ್. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯ ಸಂಕೇಶ್ವರ ಪೊಲೀಸ್ ಠಾಣೆ ಮುಂದೆ ಇವತ್ತು ಇನ್ಸ್ಪೆಕ್ಟರ್ ವಿರುದ್ಧವೇ ಆಕ್ರೋಶ ವ್ಯಕ್ತವಾಗಿತ್ತು. ಕಾರಣ 1 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನೋ ಆರೋಪದ ಹಿನ್ನೆಲೆ ಅಟ್ರಾಸಿಟಿ ಕೇಸ್ಗೆ 1 ಲಕ್ಷಕ್ಕೆ ಬೇಡಿಕೆ ಇಟ್ಟ ಆರೋಪ. ಹಾಗಾಗಿ ಪೊಲೀಸ್ ಅಧಿಕಾರಿ ವಿರುದ್ಧವೇ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸಂಕೇಶ್ವರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ವಿರುದ್ಧ ಧರಣಿ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯ ಸಂಕೇಶ್ವರ ಪಟ್ಟಣದ ಸಂಕೇಶ್ವರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ನಡೆದಿರುವಂತಹ ಘಟನೆ. ಶಿವಶರಣ ಆವಜಿ ವಿರುದ್ಧ ಪ್ರೊಟೆಸ್ಟ್ ಮಾಡಿರೋದು. ದಲಿತರ ಸ್ಟೇಷನ್ ಬಂದ್ರು ಸರ್, ದಲಿತರ ಮೇಲೆ ಕೇಸ್ ಮಾಡೋದು. ಮತ್ತೆ ಯಾರೇ ದಲಿತರು ಬಂದ್ರಂದ್ರೆ ಅವ್ರ ಕಡೆ ಸರ್ 1 ಲಕ್ಷ ರೂಪಾಯಿ ಲಂಚ ತೋರು ಸರ್. ಔಜಿ ಅವ್ರ ಸಿಪಿ ಔಜದಾರಲ್ರಿ, ಲಂಚ್ ರೀ. ಮತ್ ದಲಿತರಿಗೆ ಯಾವ್ದಾದಂತ ನ್ಯಾಯ ಕೊಡಿಸೋದಿಲ್ಲ. ದಲಿತರ ಮೇಲೆ ಕೇಸ್ ಹೋದ ಅಂದ್ರೆ ಅವ್ರನ್ನ ಬಿಟ್ಬಿಡೋದ್ರಿ.
ಅಂದ್ರೆ ದಲಿತರು ಯಾರ ಮೇಲೆ ಕೇಸ್ ಮಾಡಿ ಅವ್ರನ್ನ ಎಫ್ಐಆರ್ ಮಾಡಿ ಕರೆಸೋದಿಲ್ಲ. ಅವ್ರೆಲ್ಲ ತಂದ್ ಕೇಸ್ ಸ್ಟೇಷನ್ ಕುಂದಿ ಚಾ ತಿದ್ದು ಕೊಡ್ಸೋದ್ರಿ. ಮತ್ತೆ ಹೊರಗಿನವ್ರು ಯಾರು ನಮ್ಮ ಮೇಲೆ ದಲಿತರ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಂದ್ರಿ ನಮ್ಮನ್ನ ಇಮಿಡಿಯೇಟ್ ಬಂದ್ಬಿಡೋದ್ರಿ. ಅಂದ್ರೆ ಬೇರೆಯವ್ರಿಗೆ ಒಂದ್ ನ್ಯಾಯ ನಮ್ಗೊಂದ್ ನ್ಯಾಯ ಮಾಡ್ತಾ ಇದ್ರು. ಮತ್ತೆ ಇಲ್ಲಿ ಏನಾಗಿ ಬಿಟ್ಟಿದ್ರೆ ಸರ್, ಇದು ದುಂದು ವೈಚ ಸರ್ಕಾರ ಆಗಿಬಿಟ್ಟಿದೆ ಸರ್. ಬರೀ ದುಡ್ಡು ಸರ್. ದಲಿತರು ಬಂದ್ರೆ ಇದನ್ನ ಮಾಡಲ್ಲ ಸರ್, ಒಂದು ಮೀಟಿಂಗ್ ಕರೆಯಲ್ಲ, ಇದು ಒಂದು ದಲಿತ ಕೇರಿಗೆ ಇದನ್ನ ವಿಸಿಟ್ ಕೊಡಲ್ಲ ಸರ್. ದಲಿತರಂದ್ರೆ ಕೇರ್ಲೆಸ್ ಆಗಿಬಿಟ್ಟಿದ್ದಾರೆ ಸರ್ ಇವ್ರಿಗೆ. ನಮ್ ಬೇಡಿಕೆ ಸರ್ ಏನಿದೆ ಅಂದ್ರೆ ಸರ್, ಈಗ ನೋಡ್ರಿ ಇವ್ರನ್ನ ಇಲ್ಲಿಂದ ಅಮಾನತ್ ಮಾಡ್ಬೇಕು ಸರ್. ಈಗ ಹಿಂದೆಲ್ಲ ಬಹಳ ಜನ ಆಫೀಸರ್ ಹೋಗ್ಯಾರ ಸರ್. ಇಷ್ಟು ಕರಪ್ಟೆಡ್ ಆಫೀಸರ್ ಯಾರು ನೋಡಿಲ್ಲ ಸರ್. ಇಷ್ಟು ಕರಪ್ಟೆಡ್ ಅಂದ್ರೆ ಸರ್. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯ ಸಂಕೇಶ್ವರ ಪೊಲೀಸ್ ಠಾಣೆ ಮುಂದೆ ಇವತ್ತು ಇನ್ಸ್ಪೆಕ್ಟರ್ ವಿರುದ್ಧವೇ ಆಕ್ರೋಶ ವ್ಯಕ್ತವಾಗಿತ್ತು. ಕಾರಣ 1 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನೋ ಆರೋಪದ ಹಿನ್ನೆಲೆ ಅಟ್ರಾಸಿಟಿ ಕೇಸ್ಗೆ 1 ಲಕ್ಷಕ್ಕೆ ಬೇಡಿಕೆ ಇಟ್ಟ ಆರೋಪ. ಹಾಗಾಗಿ ಪೊಲೀಸ್ ಅಧಿಕಾರಿ ವಿರುದ್ಧವೇ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸಂಕೇಶ್ವರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ವಿರುದ್ಧ ಧರಣಿ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯ ಸಂಕೇಶ್ವರ ಪಟ್ಟಣದ ಸಂಕೇಶ್ವರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ನಡೆದಿರುವಂತಹ ಘಟನೆ. ಶಿವಶರಣ ಆವಜಿ ವಿರುದ್ಧ ಪ್ರೊಟೆಸ್ಟ್ ಮಾಡಿರೋದು. ದಲಿತರ ಸ್ಟೇಷನ್ ಬಂದ್ರ ಸರ್, ದಲಿತರ ಮೇಲೆ ಕೇಸ್ ಮಾಡೋದು. ಮತ್ತೆ ಯಾರೇ ದಲಿತರು ಬಂದ್ರಂದ್ರ ಅವ್ರ ಕಡೆ ಸರ್ 1 ಲಕ್ಷ ರೂಪಾಯಿ ಲಂಚ ತೋರು ಸರ್. ಔಜಿ ಅವ್ರ ಸಿಪಿ ಔಜಿ ಅದಾರಲ್ರಿ, ಲಂಚ್ ರೀ. ಮತ್ ದಲಿತರಿಗೆ ಯಾವ್ದಾದಂತ ನ್ಯಾಯ ಕೊಡಿಸೋದಿಲ್ಲ. ದಲಿತರ ಮೇಲೆ ಕೇಸ್ ಹೋದ ಅಂದ್ರೆ ಅವ್ರನ್ನ ಬಿಟ್ಬಿಡೋದ್ರಿ. ಅಂದ್ರೆ ದಲಿತರು ಯಾರ ಮೇಲೆ ಕೇಸ್ ಮಾಡಿ ಅವ್ರನ್ನ ಎಫ್ಐಆರ್ ಮಾಡಿ ಕರೆಸೋದಿಲ್ಲ. ಅವ್ರೆಲ್ಲ ತಂದ್ ಕೇಸ್ ಸ್ಟೇಷನ್ ಕುಂದಿ ಚಾ ತಿದ್ದು ಕೊಡ್ಸೋದ್ರಿ. ಮತ್ತೆ ಹೊರಗಿನವ್ರು ಯಾರು ನಮ್ಮ ಮೇಲೆ ದಲಿತರ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಂದ್ರಿ ನಮ್ಮನ್ನ ಇಮಿಡಿಯೇಟ್ ಬಂದ್ಬಿಡೋದ್ರಿ. ಅಂದ್ರೆ ಬೇರೆಯವ್ರಿಗೆ ಒಂದ್ ನ್ಯಾಯ ನಮ್ಗೊಂದ್ ನ್ಯಾಯ ಮಾಡ್ತಾ ಇದ್ರು. ಮತ್ತೆ ಇಲ್ಲಿ ಏನಾಗಿ ಬಿಟ್ಟಿದ್ರೆ ಸರ್, ಇದು ದುಂದು ವೈಚ ಸರ್ಕಾರ ಆಗಿಬಿಟ್ಟಿದೆ ಸರ್. ಬರೀ ದುಡ್ಡು ಸರ್. ದಲಿತರು ಬಂದ್ರೆ ಇದನ್ನ ಮಾಡಲ್ಲ ಸರ್, ಒಂದು ಮೀಟಿಂಗ್ ಕರೆಯಲ್ಲ, ಇದು ಒಂದು ದಲಿತ ಕೇರಿಗೆ ಇದನ್ನ ವಿಸಿಟ್ ಕೊಡಲ್ಲ ಸರ್. ದಲಿತರಂದ್ರೆ ಕೇರ್ಲೆಸ್ ಆಗಿಬಿಟ್ಟಿದ್ದಾರೆ ಸರ್ ಇವ್ರಿಗೆ. ನಮ್ ಬೇಡಿಕೆ ಸರ್ ಏನಿದೆ ಅಂದ್ರೆ ಸರ್, ಈಗ ನೋಡ್ರಿ ಇವ್ರನ್ನ ಇಲ್ಲಿಂದ ಅಮಾನತ್ ಮಾಡ್ಬೇಕು ಸರ್. ಈಗ ಹಿಂದೆಲ್ಲ ಬಹಳ ಜನ ಆಫೀಸರ್ ಹೋಗ್ಯಾರ ಸರ್. ಇಷ್ಟು ಕರಪ್ಟೆಡ್ ಆಫೀಸರ್ ಯಾರು ನೋಡಿಲ್ಲ ಸರ್. ಇಷ್ಟು ಕರಪ್ಟೆಡ್ ಅಂದ್ರೆ ಸರ್. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯ ಸಂಕೇಶ್ವರ ಪೊಲೀಸ್ ಠಾಣೆ ಮುಂದೆ ಇವತ್ತು ಇನ್ಸ್ಪೆಕ್ಟರ್ ವಿರುದ್ಧವೇ ಆಕ್ರೋಶ ವ್ಯಕ್ತವಾಗಿತ್ತು. ಕಾರಣ 1 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನೋ ಆರೋಪದ ಹಿನ್ನೆಲೆ ಅಟ್ರಾಸಿಟಿ ಕೇಸ್ಗೆ 1 ಲಕ್ಷಕ್ಕೆ ಬೇಡಿಕೆ ಇಟ್ಟ ಆರೋಪ. ಹಾಗಾಗಿ ಪೊಲೀಸ್ ಅಧಿಕಾರಿ ವಿರುದ್ಧವೇ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸಂಕೇಶ್ವರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ವಿರುದ್ಧ ಧರಣಿ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯ ಸಂಕೇಶ್ವರ ಪಟ್ಟಣದ ಸಂಕೇಶ್ವರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ನಡೆದಿರುವಂತಹ ಘಟನೆ. ಶಿವಶರಣ ಆವಜಿ ವಿರುದ್ಧ